ನಮ್ಮ ಈ ಕಾರ್ಯಕ್ರಮದಲ್ಲಿ ರಾಜ್ಯ ಮೈನಾರಿಟಿ ಕಮಿಷನ್ ಇದರ ಅಧ್ಯಕ್ಷರು ಸಕ್ರಿಯ ಸಾಮಾಜಿಕ ಹೋರಾಟಗಾರರು ಆಗಿರತಕ್ಕಂತಹ ಶ್ರೀ ಅನ್ವರ್ ಮಾಣಿಪಾಡಿಯವರು ಈ ವೇದಿಕೆಯಲ್ಲಿದ್ದಾರೆ. ಅವರನ್ನು ನಾವು ಪ್ರೀತಿಪೂರ್ವಕವಾಗಿ ಆಹ್ವಾನಿಸ್ತಾ ಇದ್ದೇವೆ. ಜನಾಬ್ ಹೈದರ್ ಪ್ರತಿಪಾಡಿಯವರು ನಮ್ಮ ಸಂಘಟನೆಗಳ ಪ್ರಮುಖ ಸಂಘಟಕರು, ಸುನ್ನಿ ಮ್ಯಾನೇಜ್ಮೆಂಟ್ ಅಸೋಸಿಯೇಷನ್ ರಾಜ್ಯ ಉಪಾಧ್ಯಕ್ಷರು, JDS ರಾಷ್ಟ್ರೀಯ ಕಾರ್ಯಕಾರಿಣಿ ಸದಸ್ಯರು ಆಗಿದ್ದಾರೆ. ಅವರನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ಜನಾಬ್ UT ಖಾದರ್ ಹೆಚ್ಚು ಹೇಳಬೇಕಾಗಿಲ್ಲ. ನಮ್ಮ ಎಲ್ಲ ಸುನ್ನಿ ಸಂಘಟನೆಗಳಲ್ಲಿ ಯಾವತ್ತೂ ಮುಂಚೂಣಿಯಲ್ಲಿ ನಿಲ್ಲುವಂತಹ ಜನಪ್ರತಿನಿಧಿ, ಜನಪ್ರಿಯ ಶಾಸಕ ಶ್ರೀ UT ಖಾದರ್ ಅವರನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ಕರ್ನಾಟಕದ ಅಧಿಕೃತ ಮುಸ್ಲಿಂ ವಿದ್ಯಾರ್ಥಿ ಸಂಘಟನೆಯಾದ ಸುನ್ನಿ ಸ್ಟೂಡೆಂಟ್ಸ್ ಫೆಡರೇಷನ್ ಇದರ ರಾಜ್ಯಾಧ್ಯಕ್ಷರು, ಯುವ ಆಧ್ಯಾತ್ಮಿಕ ನಾಯಕರು ಆದ ಡಾಕ್ಟರ್ ಮೊಹಮ್ಮದ್ ಫಾಜಿಲ್ ರಜ್ವಿ ಹಜರತ್ ಕಾವಲ್ಕಟ್ಟೆ, ಸೈಯದ್ ಸೇಟಿಎಂ ತಂಗಳ್ ಮನ್ಷರ್, SEDC ಸುನ್ನಿ ಎಜುಕೇಷನಲ್ ಡೆವಲಪ್ಮೆಂಟ್ ಕಮಿಟಿ ಆಫ್ ಕರ್ನಾಟಕ. ಮದ್ರಸಾ ಎನ್ನುವ ವ್ಯವಸ್ಥೆ ಮುಸ್ಲಿಂ ಸಮಾಜದಲ್ಲಿ ಬಹಳ ಜನಪ್ರಿಯ. ಆ ಮೂಲಕ ನಾವು ಮಕ್ಕಳಿಗೆ 5 ವರ್ಷ ತುಂಬುವಾಗಲೇ ಮಾನವತೆಯ ಬಾಲಪಾಠವನ್ನು ಬೋಧಿಸ್ತೇವೆ. ಆ ಒಂದು ದೊಡ್ಡ ವ್ಯವಸ್ಥೆಗೆ ನಾಯಕತ್ವ ಕೊಡುತ್ತಿರುವ ಸುನ್ನಿ ಎಜುಕೇಷನಲ್ ಡೆವಲಪ್ಮೆಂಟ್ ಕಮಿಟಿ ಆಫ್ ಕರ್ನಾಟಕ ಇದರ ಅಧ್ಯಕ್ಷರಾದ ಅಬ್ದುಲ್ ರಹಮಾನ್ ಇಲ್ ಮದನಿ ಜಪ್ಪು ಮತ್ತು ಮತ್ತೊಬ್ಬ ನಾಯಕರಾದ ಆತೂರ್ ಸಅದ್ ಮುಸ್ಲಿಯಾರ್ ಸ್ವಾಗತಿಸ್ತಾ ಇದ್ದೇವೆ. ಸುನ್ನಿ ಜಮಿಯತುಲ್ ಉಲಮಾದ ರಾಜ್ಯ ನಾಯಕರಾದ ಅಲ್ಹಾಜ್ UK ಮೊಹಮ್ಮದ್ ಸಅದಿ ಒಳವೂರ್, SYS ರಾಜ್ಯಾಧ್ಯಕ್ಷ KP ಹುಸೈನ್ ಸಅದಿ KC ರೋಡ್, ಡಾಕ್ಟರ್ AP ಅಬ್ದುಲ್ ಹಕೀಂ ಅಜ್ಹರಿ ಇವತ್ತು ಜಾಗತಿಕ ಮಟ್ಟದಲ್ಲಿ ಮರ್ಕಜ್ನ ಪ್ರತಿನಿಧಿಯಾಗಿ AP ಉಸ್ತಾದ್ರವರ ಅಂಬಾಸಿಡರ್ ಆಗಿ ದುಡಿಯುತ್ತಿರುವಂತಹ AP ಅಬ್ದುಲ್ ಹಕೀಂ ಅಜ್ಹರಿ ಡಾಕ್ಟರ್ ಅವರನ್ನು ಕೂಡ ಸ್ವಾಗತಿಸ್ತಾ ಇದ್ದೇವೆ. ಅದೇ ರೀತಿ ವೇದಿಕೆಯಲ್ಲಿರುವ ಜನಾಬ್ BM ಫಾರೂಕ್ ಬ್ಯಾಂಗ್ಳೂರ್, UK ಮೋನು ಹಾಜಿ ಕಣಚೂರ್, SM ರಶೀದ್ ಹಾಜಿ ಮಂಗಳೂರು, BM ಮುಮ್ತಾಜ್ ಅಲಿ ಕೃಷ್ಣಾಪುರ್, BM ಮೊಯ್ದೀನ್ ಬಾಬಾ ಕೃಷ್ಣಾಪುರ್, HS ಮೊಹಮ್ಮದ್ ಸಾಗರ್, ಹಾಜಿ ಅಬ್ದುಲ್ಲಾ ತೌಫೀಕ್ ನಾವುಂದ, CA ಮಜೀದ್ ಹಾಜಿ ಉಚ್ಚಿಲ್, UK ಖಾದರ್ ಎವರ್ಗ್ರೀನ್, ರಾಜ್ಯ ವಕ್ಫ್ ಬೋರ್ಡ್ ಮೆಂಬರ್ ಶಾಫಿ ಸಯಾದಿ ಬ್ಯಾಂಗ್ಳೂರ್, ಹಜ್ ಕಮಿಟಿ ಮೆಂಬರ್ ಹುಸೇನ್ ಸಕಾಫಿ MMAD, ಉಸ್ಮಾನ್ ಹಾಜಿ ಪುತ್ತೂರ್, ಕುಂಜಿ ಅಹಮದ್ ಹಾಜಿ ದೇರಳಕಟ್ಟೆ, ಅಬ್ದುಲ್ ಅಜೀಜ್ ಹಸನ್ ಮಂಗಳೂರು, GA ಬಾವಾ ಬ್ಯಾಂಗ್ಳೂರ್, ಇಬ್ರಾಹಿಂ ಬಾವಾ ಹಾಜಿ ಮಂಗಳೂರು, ಹಾಜಿ ಹಮೀದ್ ಕಂದಕ್ ಮಂಗಳೂರು, ಉಳ್ಳಾಳ್ ದರ್ಗಾ ಅಧ್ಯಕ್ಷ US ಹಮ್ಜಾ ಮಂಗಳೂರು ಉಳ್ಳಾಳ್, S ಇಬ್ರಾಹಿಂ ಕಮ್ಮಾಡಿ ಪುತ್ತೂರ್ ಸೇರಿದಂತೆ ಹಲವಾರು ಮಂದಿ ಹೆಸರು ಹೇಳಿದವರು ಮತ್ತು ಹೇಳದವರು ಎಲ್ಲರೂ ಇದ್ದಾರೆ. ಎಲ್ಲರನ್ನೂ ಕೂಡ ಮಾನವೀಯ ಅಭಿಯಾನದಲ್ಲಿ ಕೈ ಜೋಡಿಸುವುದಕ್ಕಾಗಿ ಸ್ವಾಗತಿಸುತ್ತಾ, ಕೇವಲ ಒಂದು ಸಮ್ಮೇಳನದಿಂದ ಮಾತ್ರ ದೊಡ್ಡದೊಂದು ಮಾನವೀಯತೆಯ ಪರಿವರ್ತನೆ ಉಂಟಾಗುತ್ತದೆ ಎಂಬ ಭ್ರಮೆ ಇಲ್ಲದಿದ್ದರೂ ಕೂಡ ಇಲ್ಲಿ ನಾವು ಸಾರುವ ಮಾನವತೆಯ ಸಂದೇಶ ಮನಸ್ಸುಗಳಿಂದ ಕೋಟಿ ಕೋಟಿ ಮನುಷ್ಯ ಮನಸ್ಸುಗಳಿಗೆ ತಲುಪಿ ಆ ಮೂಲಕ ಇದೊಂದು ಜಾಗತಿಕ ಅಭಿಯಾನವಾಗಿ ಬರಬೇಕು ಅಂತ ಹೇಳುವ ಆಶಯವನ್ನ ನಿಮ್ಮ ಮುಂದೆ ಬಿಚ್ಚುತ್ತಾ, ಎಲ್ಲ ಇಲ್ಲಿ ಸೇರಿರುವ ಮಾನವತೆಯ ಮಹಾ ಕೈಂಕರ್ಯದಲ್ಲಿ ಕೈಪೋಡಿಸಲು ಇಲ್ಲಿ ನೆರೆದಿರುವ ಎಲ್ಲ ಬಂಧುಗಳನ್ನು, ವಿಶೇಷತಃ ಈ ಕಾರ್ಯಕ್ರಮವನ್ನು ನಾಡಿನುದ್ದಕ್ಕೂ ಹರಡಲಿರುವ ನಮ್ಮ ಪ್ರೀತಿಯ ಪತ್ರಕರ್ತ ಬಂಧು ಭಗಿನಿಯರನ್ನು ಎಲ್ಲರನ್ನೂ ಕೂಡ ಮತ್ತೊಮ್ಮೆ ಮಗದೊಮ್ಮೆ ಸ್ವಾಗತಿಸುತ್ತಾ, ಆಖಿರು ದಅವಾನಾ ಅನಿಲ್ ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್, ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು. ಕಾರ್ಯಕ್ರಮದ ಉದ್ಘಾಟನೆಗೆ ಬೇಕಾಗಿ ಜನಾಬ್ ಹಾಜಿ ಯಾನಪೋಯ ಅಬ್ದುಲ್ಲಾ ಕುಂಜಿ ಕುಲಾಧಿಪತಿಗಳು ಅವರನ್ನ ಪ್ರೀತಿಯಿಂದ ಆಹ್ವಾನಿಸ್ತಾ ಇದ್ದೇವೆ. ಅಸ್ಸಲಾಮು ಅಲೈಕುಂ. ಗೌರವಾನ್ವಿತ ಸಭಾಧ್ಯಕ್ಷರಾದ ಉಡುಪಿ ಜಿಲ್ಲಾ ಖಾಜಿ ಹಾಗೂ ನಾಡಿನ ಹಿರಿಯ ವಿದ್ವಾಂಸರು ಆದ ಅಲ್ಹಾಜ್ PM ಇಬ್ರಾಹಿಂ ಮುಸ್ಲಿಯಾರ್ ಬೇಕಲ್ ಅವರೇ, ಈ ಮಾನವತಾ ಸಮಾವೇಶದಲ್ಲಿ ಮುಖ್ಯ ಭಾಷಣ ಮಾಡಲಿರುವ ಅಖಿಲ ಭಾರತ ಮುಸ್ಲಿಂ ಉಲೇಮಾ ಒಕ್ಕೂಟದ ಪ್ರಧಾನ ಕಾರ್ಯದರ್ಶಿಗಳಾದ ಕಮರುಲ್ ಉಲೇಮಾ ಕಾಂತಪುರಂ AP ಉಸ್ತಾದ್ ಮುಸ್ಲಿಯಾರ್ ಅವರೇ, ಪೇಜಾವರ ಮಠದ ಗೌರವಾನ್ವಿತ ಶ್ರೀ ಶ್ರೀ ವಿಶ್ವೇಶ ತೀರ್ಥ ಸ್ವಾಮೀಜಿಗಳೇ, ಮಂಗಳೂರು ಧರ್ಮ ಪ್ರಾಂತದ ವಿಕಾರ್ ಜನರಲ್ ಫಾದರ್ ಡೆನ್ನಿಸ್ ಪ್ರಭುರವರೇ, ನನ್ನ ಸ್ನೇಹಿತರಾದ ಶ್ರೀ ಅನ್ವರ್ ಮಾಡಿಪಾಡಿಯವರೇ, UT ಖಾದರ್ ಅವರೇ, ಹೈದರ್ ಪ್ರತಿಪಾಡಿಯವರೇ ಮತ್ತು ವೇದಿಕೆಯಲ್ಲಿರುವ ಎಲ್ಲ ಗಣ್ಯರೇ, ಸಹೋದರರೇ ಹಾಗೂ ಮಾಧ್ಯಮ ಬಳಗದವರೇ, ನಿಮಗೆಲ್ಲರಿಗೂ ನನ್ನ ಹಾರ್ದಿಕ ಶುಭಾಶಯಗಳು.
ಈ ಒಂದು ಸಮಾರಂಭದಲ್ಲಿ ಪ್ರಮುಖವಾದ 3 ಧರ್ಮವರನ್ನು ಒಂದುಗೂಡಿಸಿ ಸಮಯೋಚಿತ ಒಂದು ಪವಿತ್ರ ಕಾರ್ಯಕ್ರಮವನ್ನು ಸಂಯೋಜಿಸಿದ ಜನಾಬ್ ಕಾಂತಪುರಂ ಅಬೂಬಕರ್ ಮುಸ್ಲಿಯಾರನ್ನು ನಾನು ಮೊದಲನೇದಾಗಿ ನಾನು ಅಭಿನಂದಿಸ್ತೇನೆ. ಇಂದು ಲೋಕದಲ್ಲಿ ಎಲ್ಲಿ ನೋಡಿದರೂ ಅಶಾಂತಿ, ಹಿಂಸೆ ಕೂಡಿದ ಗೊಂದಲವಾದ ವಾತಾವರಣದಲ್ಲಿ ನಾವು ಜೀವಿಸ್ತಾ ಇದ್ದೇವೆ. ಇದೇ ವಾತಾವರಣ ಮುಂದುವರಿದರೆ ನಮ್ಮ ಯುವ ಪೀಳಿಗೆಗಳ ಗತಿ ಏನಾಗಬಹುದು ಎಂದು ಯೋಚಿಸುವಾಗ ಬಹಳ ಭಯವಾಗುತ್ತದೆ. ಈ ಒಂದು ಮಾನವತಾ ಸಂದೇಶವನ್ನು ಜನರಿಗೆ ತಿಳಿಸಲು ಒಟ್ಟುಗೂಡಿ ಬಂದ ನಮ್ಮೆಲ್ಲರಿಂದಲೂ ಗೌರವಿಸಲ್ಪಟ್ಟ ಸನ್ಮಾನ್ಯ ವಿಶ್ವೇಶ್ವರ ತೀರ್ಥ ಸ್ವಾಮೀಜಿ ಹಾಗೂ ಶಾಂತಿ ಸಂದೇಶವನ್ನು ಸಾರುವ ನಮ್ಮ ಬಿಷಪ್ ಡಾಕ್ಟರ್ ಎಲೋಷಿಯಸ್ ಪೌಲ್ ಡಿಸೋದರನ್ನು ಪ್ರತಿನಿಧಿಸಿದ ಬಂದ ಫಾದರ್ ಡೆನ್ನಿಸ್ ಪ್ರಭು ಅವರನ್ನು ಈ ಸಂದರ್ಭದಲ್ಲಿ ನಾನು ಅಭಿನಂದಿಸ್ತೇನೆ. ನಾವೆಲ್ಲರೂ ತಿಳಿದ ಮಟ್ಟಿಗೆ ಯಾವ ಧರ್ಮವು ಹಿಂಸೆ ಮತ್ತು ಪರಸ್ಪರ ದ್ವೇಷಿಸಲು ಬೋಧಿಸುವುದಿಲ್ಲ. ಇದು ನಾವೇ ಸೃಷ್ಟಿಸಿಕೊಂಡ ವಾತಾವರಣ. ದೇವರು ಸೃಷ್ಟಿಸಿದ ಜೀವಿಗಳಲ್ಲಿ ಮಾನವನು ಅತ್ಯಂತ ಶ್ರೇಷ್ಠ ಜೀವಿ. ಯಾಕೆಂದರೆ ಮಾನವನಿಗೆ ದೇವರು ಆಲೋಚಿಸುವ ಶಕ್ತಿಯನ್ನು ಕರುಣಿಸಿದ್ದಾನೆ. ಮಾನವ ಜೀವನಕ್ಕೆ ಅರ್ಥವಿದೆ, ಉದ್ದೇಶವಿದೆ, ಗುರಿ ಇದೆ, ಸಾಧನೆಗೆ ಮಾರ್ಗವಿದೆ. ಇದನ್ನು ತಿಳಿಯಲು ಮನುಷ್ಯನು ಮನಸ್ಸು ಮಾಡಬೇಕು. ಇಲ್ಲವಾದರೆ ಎಲ್ಲವೂ ಇದ್ದು ಏನೂ ಇಲ್ಲದಂತೆ ನಿರರ್ಥಕ ಬದುಕು ನಮ್ಮದಾಗಬಹುದು. ಇಸ್ಲಾಮಿನ ಪವಿತ್ರ ಗ್ರಂಥದಲ್ಲಿ ಕುರಾನ್ ಹೇಳುವುದನ್ನು ನೋಡಿ, ಓ ಮನುಷ್ಯರೇ, ನಿಮ್ಮನ್ನು ಒಂದು ಗಂಡು ಮತ್ತು ಒಂದು ಹೆಣ್ಣಿನಿಂದ ನಾನು ಸೃಷ್ಟಿ ಮಾಡಲಾಗಿದೆ. ವಿವಿಧ ಕುಲ ಗೋತ್ರಗಳನ್ನು ನಮ್ಮನ್ನು ವಿಂಗಡಿಸಿರುವುದು ನಾವು ಪರಸ್ಪರ ಗುರುತು ಹಿಡಿಯಲು ಮಾತ್ರ. ಮತ್ತೆ ಶ್ರೇಷ್ಠ ಭಕ್ತಿ ಮತ್ತು ನಿಷ್ಠೆಯಿಂದ ದೇವರಿಗೆ ಹತ್ತಿರವಾಗಬಹುದು. ಸರ್ವ ಜಾತಿ ಪಂಗಡದವರು ಒಂದೇ ರೀತಿ ಪ್ರೀತಿಸಿ ಒಂದುಗೂಡಿ ಜೀವಿಸಿದರೆ ಮಾತ್ರ ಜೀವನ ಸಾರ್ಥಕವಾಗುತ್ತದೆ. ಒಂದು ತೋಟದಲ್ಲಿ ಒಂದೇ ಜಾತಿಯ ಹೂವು ಇದ್ದರೆ ಆ ತೋಟ ಚಂದವಾದ ಎಂದು ಹೇಳಲು ಆಗುವುದಿಲ್ಲ. ವಿವಿಧ ಬಣ್ಣದ ಹಾಗೂ ವಿವಿಧ ಜಾತಿಯ ಹೂವುಗಳಿದ್ದರೆ ಮಾತ್ರ ಆ ತೋಟ ನೋಡಲು ಚಂದವಾಗುತ್ತದೆ, ಪೂರ್ಣವಾಗುತ್ತದೆ. ಇದೇ ರೀತಿ ಸಮಾಜದ ವಿವಿಧ ರೀತಿಯ ಜನರಿದ್ದು ಪ್ರೀತಿ ಹಾಗೂ ವಿಶ್ವಾಸದಿಂದ ಬಾಳಿದರೆ ಅದು ನಿಜವಾದ ಸುಂದರ ಸಮಾಜವಾಗುತ್ತದೆ. ಅಲ್ಲಾಹು ಈ ಜಗತ್ತಿನ ಲೋಕ ಕಲ್ಯಾಣಕ್ಕಾಗಿ ಬಹಳಷ್ಟು ಪ್ರವಾದಿಗಳನ್ನು ಕಳಿಸಿದ್ದಾರೆ. ಅದರಲ್ಲಿ ಕೊನೆಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರನ್ನು ಕಳುಹಿಸಿದ ವಿಚಾರ ನಮಗೆಲ್ಲರಿಗೂ ತಿಳಿದ ವಿಚಾರ. ಅವರು ತಮ್ಮ ಕೊನೆಯ ವಿದಾಯ ಭಾಷಣ ಮಕ್ಕಾ ನಗರದ ಅರಫಾತ್ ನಗರದಲ್ಲಿ ಮಾಡಿದ ಸಂದೇಶವನ್ನು ಮಾನವ ಜನಾಂಗಕ್ಕೆ ಕೊಟ್ಟಂತಹ, ಕೇವಲ ಮುಸಲ್ಮಾನರಿಗೆ ಮಾತ್ರ ಕೊಟ್ಟ ಒಂದು ಸಂದೇಶವಲ್ಲ, ಇದು ಲೋಕ ಜನತೆಗೆ ಕೊಟ್ಟ ಒಂದು ಸಂದೇಶವಾಗಿದೆ. ಸಮಾಜದಲ್ಲಿ ಶಾಂತಿ ಸೌಹಾರ್ದತೆಯನ್ನು ಕಾಪಾಡಿಕೊಳ್ಳಲು ಶ್ರಮಿಸಬೇಕೆಂದು, ನಿಮ್ಮ ಮುಂದಿನ ಪೀಳಿಗೆಗಳಿಗೆ ಈ ಸಂದೇಶವನ್ನು ಕೊಡಬೇಕೆಂದು ಅಂದು ಸೇರಿದ ಜನರಲ್ಲಿ ಉದ್ದೇಶಿಸಿ ಮಾತಾಡಿದರು. ಹಾಗೆಯೇ ಇಂದಿನ ಈ ಪ್ರಸ್ತುತ ವಾತಾವರಣದಲ್ಲಿ ಜಗತ್ತಿನಲ್ಲಿ ಶಾಂತಿ ಸೌಹಾರ್ದತೆ ಮರೆಯಾಗಿ ಭಯವಾದ ವಾತಾವರಣದಲ್ಲಿ ಸೃಷ್ಟಿಯಾಗುವ ಈ ಸಂದರ್ಭದಲ್ಲಿ ಎಲ್ಲ ಸಮುದಾಯದ ಧರ್ಮಗುರುಗಳು ಶಾಂತಿ ಸಂದೇಶಕ್ಕಾಗಿ ಸಂದೇಶ ಯಾತ್ರೆ ಕೈಗೊಳ್ಳುವ ಅನಿವಾರ್ಯವಾಗಿದೆ. ಇಂತಹ ಸಂದರ್ಭೋಚಿತ ಇವತ್ತು AP ಉಸ್ತಾದರವರ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಲಿ ಎಂದು ನಾನು ಅಲ್ಲಾಹ್ವಿನಲ್ಲಿ ಪ್ರಾರ್ಥಿಸ್ತೇನೆ. ಈ ನಿಟ್ಟಿನಲ್ಲಿ ಸುಭದ್ರ ದೇಶವನ್ನು ಕಟ್ಟಲು ನಾವೆಲ್ಲರೂ ಸಾಮರಸ್ಯ ಮತ್ತು ಒಗ್ಗಟ್ಟಿನಿಂದ ಬಾಳಬೇಕು ಎಂದು ಕರೆಯನ್ನು ನೀಡುತ್ತಾ ಈ ಮಾನವತಾ ಸಮಾವೇಶವನ್ನು ಸಂತೋಷದಿಂದ ಉದ್ಘಾಟಿಸ್ತೇನೆ. ಕೊನೆಯದಾಗಿ ತನ್ನ ಅದ್ಭುತ ಕಾರ್ಯಶೈಲಿಯ ಮೂಲಕ ಮುಸ್ಲಿಂ ಧರ್ಮದ ಧಾರ್ಮಿಕ ಹಾಗೂ ಶೈಕ್ಷಣಿಕ ಪ್ರಗತಿಯ ನಿಸ್ವಾರ್ಥ ಸೇವೆಗೈಯುತ್ತಿರುವ ಬಹುಮಾನ್ಯರಾದ ಕಾಂತಪುರಂ ಉಸ್ತಾದರವರು
ಮಾನವತೆ ಜಾಗತಿಗಾಗಿ ಅರ್ಪಿಸುತ್ತಿರುವ ಕೊಡುಗೆ ಅಪಾರ. ಅವರು ನಾಳೆಯಿಂದ ಕೇರಳ ರಾಜ್ಯಾದ್ಯಂತ ನಡೆಯಲಿರುವ ಯಾತ್ರೆಯು ಯಶಸ್ವಿಯಾಗಲಿ ಎಂದು ಹಾರೈಸ್ತಾ ನನ್ನ ಈ ಉದ್ಘಾಟನಾ ಭಾಷಣವನ್ನು ನಾನು ಕೊನೆಗೊಳಿಸ್ತೇನೆ. ಅಸ್ಸಲಾಮು ಅಲೈಕುಂ. ಥ್ಯಾಂಕ್ ಯು ಸರ್. 20,000 ವಿದ್ಯಾರ್ಥಿಗಳಿಗೆ ಒಂದೇ ಕ್ಯಾಂಪಸ್ಸಿನೊಳಗೆ ಧಾರ್ಮಿಕ ಲೌಕಿಕ ಶಿಕ್ಷಣದ ಜೊತೆಗೆ ಎಲ್ಲ ಊಟ ವಸತಿ ಮತ್ತಿತರ ಸಕಲ ಸೌಕರ್ಯಗಳನ್ನು ಕೊಟ್ಟು ಬೆಳೆಸುತ್ತಿರುವ ಜಾಮಿಯಾ ಮರ್ಕಜು ಸಕಾಫತಿ ಸುನ್ನಿಯ ಇದರ ಡೈರೆಕ್ಟರ್ ಜನರಲ್ ಡಾಕ್ಟರ್ AP ಅಬ್ದುಲ್ ಹಕೀಮ್ ಅಲ್ ಅಜ್ಹರಿ ನಮ್ಮ ವೇದಿಕೆಯಲ್ಲಿದ್ದಾರೆ. ಐ ರಿಕ್ವೆಸ್ಟ್ ಡಾಕ್ಟರ್ ಅಬ್ದುಲ್ ಹಕೀಮ್ ಅಜ್ಹರಿ ಟು ಗಿವ್ a message on humanity to this gathering. Assalamu alaikum wa rahmatullahi wa barakatuh. Respected scholars, dignitaries on the dais and off the dais, dear friends, in connection with the Kerala Yatra, which is to be started from tomorrow morning from Kasaragod to Trivandrum. Two important conferences are arranged along with it, one in Karnataka, another one in Tamil Nadu. Nilgiri district of Tamil Nadu and the Dakshin Kannada Sunni movements always working associated with the Kerala state Sunni movements. Here this yatra in Kerala is a campaign of all Sunni associations and organizations together, and this campaign is being conducted since 4 months, and it is ending with the Kerala Yatra. Mangalore, the historical place, education hub, industrial city, and a most important center of cultures, religions, where the people from Islam, Hinduism, Christianism, and all other religions are living together with harmony and brotherhood. Humanity, it is being questioned in the world. We can say the era where Sayyidina Muhammadur Rasulullah sallallahu alaihi wasallam came to the people. Makkah, history was calling that era as dark age. Why? Because of the the culture of the people that time. They were giving importance to 3 things, 3 W's, which history calls 3 W's: wine, war, and women. They were burying the child. If the child is born, the newborn is a female baby, they buried this baby, and the people were not happy with a female child. In today's newspaper, today's media itself, we could see 2 incidents of this kind. One in Bangalore, one baby called Imrana was harassed, and she is struggling for life under the in ICU, in the hospital, in ventilator. This baby is striving for life. Why this baby was very cruelly
beaten by her father because she is a female baby. Another report came from Bhopal, the Madhya Pradesh. A gentleman or a man, or can we call he a man, he is a human being or an animal, we cannot say. Just like Quran said, Ulaika kal an'am bal hum adall. Uncivilized people, they are like animals, or they are worse than animals. In Bhopal, this guy killed his baby for the sake of being girl, for the sake of being female baby. He killed by giving some narcotic medicine. You see, the same thing is being, we are seeing here, alcoholism and living for money, killing anybody only for the sake of few silver coins, gold coins. No, but very, very silly currency. People are killing brothers, sisters, parents. No safety in the house, no safety for children from their parents, and no safety feeling for parents from their own kids. In all the way we are seeing anti-humanity all over the world. Here it is our responsibility to awaken the people, whoever them, whether they are from any religion, we have to awaken them. So it is a very important campaign, and all the people from all the walks of life, they prizing this yatra and this message for the sake of its importance of this message, it to be awakened. So here the scholars, Islamic scholars, spiritual leaders and Hindus, spiritual leaders, Christian leaders and other political leaders, all the community leaders have to join their hands to awaken the community, awaken the society, to remind them humanity. Here, the animals are being ashamed in front of the human being. The Almighty created human being with thinking power. Man is an animal, but he is a thinking animal. So he can think, he should work according to the thoughts. There is righteous path. He have to think and follow the good people. The real way to find the real path, the straight path, not only to think by himself. His thoughts, sometimes it may misguide him. So you have to follow the good people and good books. And here the government and authorities, all the leadership should come toward this campaign, come towards this important message. Here I don't want to prolong in front of you while you are waiting the very important speeches of the religious and spiritual leaders from different religion and also different personalities, many of the speakers on the dais. Where Sheikh Abu Bakr, he is leading this yatra, why he has been giving his life to promote this message by educating people, by teaching them through preachers and giving them education and shelter, and by doing many of humanitarian and relief activities. Markaz al-Saqafat al-Sunniyya, Markaz
It means center. It is the center of the Muslim leadership in India. Markaz is educating 20,000 students at its campus and more than 500,000 students all over India in hundreds of schools, colleges, and its mercy, its helping hands is reaching to all the people from all caste and creed. And by doing many humanitarian activities especially in northeast, very backward and downtrodden people living in West Bengal, Assam, Tripura, Jharkhand and Bihar states, and the education activities of Markaz in Gujarat, Kashmir, Delhi and all other parts of India. Karnataka is the most influenced state after Kerala. More number of Saqafi scholars other than Kerala is from Karnataka, and more units of this organization and more humanitarian activities all reaching to Karnataka out of Kerala among all the states. So this time I would like to congratulate the organizers of this program and wish all of you a successful humanitarian life with a very good humanity concept. May Allah Almighty bless all of us and give tawfiq. Assalamu alaikum wa rahmatullahi wa barakatuh. ಥ್ಯಾಂಕ್ ಯು ಸರ್. ಇಲ್ಲಿರುವ ಎಲ್ಲ ಬಂಧುಗಳಲ್ಲಿ ಕ್ಷಮೆ ಕೇಳ್ತಾ ಇದ್ದೇವೆ. ನಿಮಗೆ ಎಲ್ಲರಿಗೂ ಕುಳಿತುಕೊಳ್ಳಲು ಬೇಕಾದಷ್ಟು ವ್ಯವಸ್ಥೆಗಳನ್ನು ಮಾಡಲಿಕ್ಕೆ ನಮಗೆ ಸಾಧ್ಯವಾಗಿಲ್ಲ. ಮಾನವತೆಯ ಬಗೆಗಿರುವ ನಿಮ್ಮ ಕಾಳಜಿಗೆ ನಾವು ಆಭಾರಿಗಳು. ದಯವಿಟ್ಟು ಎಲ್ಲರೂ ಕೂಡ ಸಹಕರಿಸಬೇಕು. ಪೇಜಾವರ ಮಠದ ಕಾರ್ಯದರ್ಶಿಗಳಾದ ಶ್ರೀ ಸುಧಾಕರ್ ರಾವ್ ಪೇಜಾವರ್, ಜನಪ್ರಿಯ ಶಾಸಕರಾದ ಸನ್ಮಾನ್ಯ ಶ್ರೀ ಬಿ ರಮಾನಾಥ ರೈ, ಮರ್ಕಜ್ನ ಉತ್ಪನ್ನ ಡಾಕ್ಟರ್ ಮೊಹಮ್ಮದ್ ಕುಂಜಿ ಸಕಾಫಿ ಕೊಲ್ಲಂ, ಯೋಂತ ಪ್ರವಿಶ್ಯ ಮಮ ವಾಚ್ಯಮಿಮಾಂ ಪ್ರಸುಪ್ತಾಂ ಸಂಜೀವಯತಿ ಅಖಿಲ ಶಕ್ತಿಧರ ಸ್ವಧಾಮ್ನ ಅನ್ಯಾಂಶ್ಚ ಹಸ್ತಚರಣ ಶ್ರವಣತ್ವಗಾದಿ ಪ್ರಾಣನ್ನಮೋ ಭಗವತೆ ಪುರುಷಾಯ ತುಭ್ಯಂ. ಆಚಾರ್ಯಪ್ಪವನೋಸ್ಮಾಕಂ ಆಚಾರ್ಯಾನಿ ಚ ಭಾರತಿ ದೇವೋ ನಾರಾಯಣ ಶ್ರೀಶಃ ದೇವಿ ಮಂಗಲದೇವತಾ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಈ ದಿನದ ಈ ಒಂದು ದೊಡ್ಡ ಸಮಾವೇಶ ಇಡೀ ನಾಡಿನಲ್ಲಿ ಮಾನವೀಯತೆಯ ಜಾಗೃತಿಯನ್ನು ಮೂಡಿಸುವ ಈ ಒಂದು ಅತ್ಯಂತ ಅವಶ್ಯಕವಾದ, ಎಲ್ಲ ಧರ್ಮದವರಿಗೂ ಕೂಡ ಸ್ಫೂರ್ತಿ ನೀಡುವ ಈ ಒಂದು ಮಾನವತಾ ಜಾಗೃತಿಯ ಕಾರ್ಯಕ್ರಮದಲ್ಲಿ ನಮ್ಮನ್ನು ಬಹಳ ಪ್ರೀತಿಯಿಂದ ಅಭಿಮಾನದಿಂದ ನೀವು ಕರೆದಿದ್ದೀರಿ. ನಿಮ್ಮ ಪ್ರೀತಿಯನ್ನು ನಾವು ವಿಶೇಷವಾಗಿ ಅದನ್ನು ಸ್ವಾಗತಿಸ್ತಾ ಇದ್ದೇವೆ. ಮತ್ತು ಮಂಗಳೂರಿನಿಂದ ಪ್ರಾರಂಭವಾಗಿ ನಾಳೆ ಇಡೀ ಕೇರಳದಾದ್ಯಂತ ಮಾನವೀಯತೆಯ ಯಾತ್ರೆ ನಡೆಯಲಿದೆ. ಅದು ಮಂಗಳೂರಿನಿಂದ ಪ್ರಾರಂಭವಾಗ್ತಾ ಇರುವುದು ನಮಗೆ ಬಹಳ ಸಂತೋಷಕರವಾಗಿದೆ. ಈ ಮಂಗಳೂರಿನಿಂದ ಪ್ರಾರಂಭವಾದ ಈ ಮಾನವ ಯಾತ್ರೆ ಎಲ್ಲ ರೀತಿಯಿಂದ ಮಂಗಳಕರವಾಗಲಿ ಎಂಬುದಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ. ಒಂದು ಘಟನೆಯನ್ನು ಭಾಗವತದಲ್ಲಿ ವರ್ಣಿಸಿದ್ದಾರೆ. ದೇವರು ಎಲ್ಲರನ್ನು ಸೃಷ್ಟಿ ಮಾಡಿದರು. ಎಲ್ಲ ಪ್ರಾಣಿಗಳು, ಮರ, ಗಿಡ, ವಿವಿಧ ಪ್ರಾಣಿಗಳು ಎಲ್ಲರನ್ನು ಸೃಷ್ಟಿಸಿದರೂ ದೇವರಿಗೆ ಸಮಾಧಾನ ಆಗಲಿಲ್ಲ. ಯಾವಾಗ ಸಮಾಧಾನವಾಯಿತು? ಪುರುಷಂ ವಿಧಾಯ, ಮಾನವರನ್ನು ನಿರ್ಮಾಣ ಮಾಡಿ ದೇವರಿಗೆ ಸಮಾಧಾನ ಆಯಿತು. ಯಾಕೆ? ಮಾನವರಲ್ಲಿ ಏನು ವೈಶಿಷ್ಟ್ಯ? ಎಲ್ಲರನ್ನು ಸೃಷ್ಟಿ ಮಾಡಿದರೂ ಸಮಾಧಾನಗೊಳ್ಳದ ದೇವರು ಮಾನವರನ್ನು ಸೃಷ್ಟಿ ಮಾಡಿದಾಗ ತೃಪ್ತಿಯಾಯಿತು. ಯಾಕೆ? ಮಾನವರಲ್ಲಿ ಏನು ವೈಶಿಷ್ಟ್ಯ? ಬರೀ ಭೋಗ, ಸುಖವನ್ನು ಅನುಭವಿಸುವ
ಅನುಕೂಲತೆಗಳು, ಅದಕ್ಕೆ ಬೇಕಾದ ಸಲಕರಣೆ, ಕೈ ಕಾಲು ಇದೆಲ್ಲ ಮನುಷ್ಯರಿಗೆ ಇದೆ, ಉಳಿದ ಪ್ರಾಣಿಗಳಿಗೆ ಇಲ್ಲ. ಆದ್ದರಿಂದ ಪ್ರಾಣಿಗಳಿಗಿಂತ ಮನುಷ್ಯರು ಶ್ರೇಷ್ಠರು. ಭೋಗವನ್ನು ಅನುಭವಿಸಲು ಉಳಿದವರಿಗಿಂತ ಹೆಚ್ಚಿನ ಸೌಕರ್ಯ ಇದೆ ಅಂತ. ಇದರಿಂದ ಅವನು ಮನುಷ್ಯರಾಗುವುದಿಲ್ಲ. ಉಳಿದ ಪ್ರಾಣಿಗಳಿಗಿಂತ ಹೆಚ್ಚಿನ ಭೋಗದ ಸೌಕರ್ಯ ಇದ್ದರೆ ಉಳಿದವರಿಗಿಂತಲೂ ಕೂಡ ಹೆಚ್ಚು ಭೋಗವನ್ನು ಅನುಭವಿಸ್ತಾರೆ. ಆ ಪಶುಗಳಿಗಿಂತ ಹೆಚ್ಚು ಭೋಗ. ಸಾಮಾನ್ಯ ಪಶುವಲ್ಲ, ದೊಡ್ಡ ಪಶುವೇ ಆಗ್ತಾರೆ. ಭೋಗದಲ್ಲಿ ನಾವು ಕಾಂಪಿಟೀಷನ್ ಮಾಡಿದರೆ ಪಶುಗಳಿಗಿಂತ ನಾವು ದೊಡ್ಡವರಾಗುವುದಿಲ್ಲ. ಪಶುಗಳಿಗಿಂತಲೂ ನೀನೇನು ಪಶು, ನಿನಗೆ ದೊಡ್ಡ ಪಶುವೇ ನಾವು ಆಗ್ತೇವೆ. ಪಶುತ್ವದ ಕಾಂಪಿಟೀಷನ್ ಆಗ್ತದೆ. ಅದರಿಂದ ಭೋಗದಿಂದಲ್ಲ. ಯಾಕೆ ಭಗವಂತನಿಗೆ ತೃಪ್ತಿಯಾಯಿತು? ಭಗವಂತನಿಗೆ ಮಾನವರನ್ನು ಸೃಷ್ಟಿ ಮಾಡಿದಾಗ ಎಲ್ಲರಿಗೂ ಕೂಡ ದೇವರನ್ನು ತಿಳ್ಕೊಳ್ಳುವ ಶಕ್ತಿ ಇಲ್ಲ. ದೇವರನ್ನು ತಿಳ್ಕೊಳ್ಳುವ ಶಕ್ತಿ ಇರುವ ಒಂದು ಪ್ರಾಣಿ ಎಂದರೆ ಮಾನವ ಮಾತ್ರ. ಆದ್ದರಿಂದ ದೇವರನ್ನು ತಿಳ್ಕೊಳ್ಳುವ ಅರ್ಹತೆ ಇದೆ ಎಂಬುದಕ್ಕೋಸ್ಕರ ಮಾನವರನ್ನು ಸೃಷ್ಟಿ ಮಾಡಿ ಪರಮಾತ್ಮನಿಗೆ ಸಮಾಧಾನವಾಯಿತು. ಆದ್ದರಿಂದ ಮಾನವೀಯತೆ ಎಂದರೆ ದೇವರ ಭಕ್ತಿ. ದೇವರ ಭಕ್ತಿ ಉಂಟು, ಎಲ್ಲ ಸದ್ಗುಣಗಳು ಕೂಡ ತನ್ನಷ್ಟಕ್ಕೆ ಬರ್ತದೆ. ಯಾಕೆ? ದೇವರ ಭಕ್ತನಾದವನು ಇಡೀ ಮಾನವ ಕುಲಕ್ಕೆ ದೇವರು ಕೊಟ್ಟ ಸಂದೇಶದಂತೆ ನಡೀತಾನೆ. ಯಾರು ರಾಷ್ಟ್ರಭಕ್ತ, ಅವನು ರಾಷ್ಟ್ರದ ಕಾನೂನನ್ನು ನಡೆಸ್ತಾನೆ, ಅವನು ರಾಷ್ಟ್ರಭಕ್ತ. ರಾಷ್ಟ್ರದ ಕಾನೂನನ್ನು ಉಲ್ಲಂಘಿಸಿದರೆ ಅವನು ರಾಷ್ಟ್ರಭಕ್ತನಲ್ಲ. ಅದರಂತೆ ದೇಶಭಕ್ತ ಆಗಬೇಕಾಗಿದ್ದರೆ, ದೇವರ ಭಕ್ತನಾಗಬೇಕಾಗಿದ್ದರೆ ದೇವರ ಕಾನೂನು ಅದನ್ನು ಯಾರು ಉಲ್ಲಂಘಿಸ್ತಾನೆ ಅವನು ಎಷ್ಟೇ ದೇವರಿಗೆ ನಮಸ್ಕಾರ ಮಾಡಿದರೂ ಅವರು ದೇವರ ಭಕ್ತನಲ್ಲ. ದೇವರ ಕಾನೂನು ಯಾವುದು? ಎಲ್ಲರನ್ನು ಕೂಡ ಪ್ರೀತಿಯಿಂದ ನೋಡಬೇಕು, ಯಾರಿಗೂ ಹಿಂಸೆ ಮಾಡಬಾರದು, ಸತ್ಯ, ಅಹಿಂಸೆ, ದಯೆ, ಸೌಹಾರ್ದ, ಸೇವೆ, ಇದು ದೇವರ ಕೊಟ್ಟ ಸಂದೇಶ. ಅದರಂತೆ ನಡೆದರೆ ಅವನು ನಿಜವಾದ ದೇವರ ಭಕ್ತ, ಅವನು ನಿಜವಾದ ಮಾನವ. ಅಂಥ ಮಾನವೀಯತೆಯನ್ನು ನಾವು ಪ್ರಸಾರ ಮಾಡಿದರೆ ಜಗತ್ತಿನ ಎಲ್ಲ ಸಮಸ್ಯೆಗಳ ಪರಿಹಾರವಾಗಿ ನಾವೆಲ್ಲರೂ ಕೂಡ ಶಾಂತಿ ನೆಮ್ಮದಿಯಿಂದ ಬದುಕಲಿಕ್ಕೆ ಸಾಧ್ಯ. ನಮ್ಮ ಎಲ್ಲ ಧರ್ಮಗಳನ್ನು, ಹಿಂದೂ ಧರ್ಮ, ಕ್ರೈಸ್ತ ಧರ್ಮ ಮತ್ತು ಇಸ್ಲಾಂ ಎಲ್ಲವನ್ನು ಕೂಡ ಒಂದುಗೂಡಿಸುವ ಸೂತ್ರ ದೇವರ ಭಕ್ತಿ. ಎಷ್ಟೇ ಇತರ ವಿಷಯದಲ್ಲಿ ಆಚರಣೆಯಲ್ಲಿ ಭಿನ್ನಾಭಿಪ್ರಾಯ ಇದ್ದರೂ ಈ ಮೂರು ಧರ್ಮಗಳು ಕೂಡ ದೇವರನ್ನು ಅಂಗೀಕಾರ ಮಾಡ್ತವೆ, ದೇವರನ್ನು ಒಪ್ಪುತ್ತವೆ. ಆ ವಿಷಯದಲ್ಲಿ ಒಬ್ಬನೇ ಭಗವಂತ. ಇದನ್ನು ಎಲ್ಲರೂ ಕೂಡ ಅಂಗೀಕಾರ ಮಾಡ್ತಾರೆ. ಇದು ಈ ಮೂರು ಧರ್ಮಗಳನ್ನು ಕೂಡ ಒಂದುಗೂಡಿಸುವ ಸೂತ್ರ ದೇವರ ಭಕ್ತಿ. ಇನ್ನು ಮಾನವೀಯತೆ, ಅದು ಹಿಂದೂ, ಮುಸ್ಲಿಂ, ಕ್ರೈಸ್ತರು, ಜೈನ, ಬೌದ್ಧ ಎಲ್ಲರನ್ನು ಕೂಡ ಒಂದುಗೂಡಿಸುವ ಸೂತ್ರ ಮಾನವೀಯತೆ. ದೇವರನ್ನು ಒಪ್ಪದೇ ಇರಲಿ, ಮಾನವರನ್ನು ನಾವು ಪ್ರೀತಿಯಿಂದ ಕಾಣಬೇಕು, ಅವರಲ್ಲಿ ಅನುಕಂಪ ತೋರಿಸಬೇಕು, ಯಾರಿಗೂ ಮೋಸ, ವಂಚನೆ, ಹಿಂಸೆ ಮಾಡಬಾರದು. ಇದು ಮಾನವೀಯತೆ. ಈ ದೇವರ ಭಕ್ತಿ ಮತ್ತು ಮಾನವೀಯತೆ ಇದು ನಮ್ಮ ಎಲ್ಲ ಧರ್ಮಗಳನ್ನು ಕೂಡ ಒಂದುಗೂಡಿಸುವ ಸೂತ್ರ. ಅದನ್ನು ನಾವು ಬಲಗೊಳಿಸಿದರೆ ಧರ್ಮಗಳ ಒಳಗಿರುವ ಆಂತರಿಕ ವಿರೋಧಗಳೆಲ್ಲ ಪರಿಹಾರವಾಗಿ ನಾವು ಒಂದು ವಿಶ್ವ ಮಾನವರಾಗಿ ನಾವು ಬದುಕಬೇಕಾಗಿದ್ದರೆ ಈ ಮಾನವೀಯತೆ ಮತ್ತು ದೇವರ ಭಕ್ತಿ ಇದನ್ನು ನಮ್ಮ ಸಮಾಜದಲ್ಲಿ ಜಾಗೃತಗೊಳಿಸಬೇಕು. ಅಂಥ ಒಂದು ದೊಡ್ಡ ಸಮಾವೇಶವನ್ನು ನೀವು ಮಾಡಿರುವುದು ಎಲ್ಲರಿಗೂ, ಬರೀ ಮುಸಲ್ಮಾನರಿಗೆ ಮಾತ್ರವಲ್ಲ, ಉಳಿದ ನಮ್ಮ ಎಲ್ಲರಿಗೂ ಕೂಡ ಒಂದು ಸ್ಫೂರ್ತಿ ತುಂಬುವ ಈ ಕಾರ್ಯಕ್ರಮದಲ್ಲಿ ಬರೀ ಮುಸಲ್ಮಾನರು ಮಾತ್ರವಲ್ಲ, ಎಲ್ಲರೂ ಕೂಡ ಭಾಗವಹಿಸಬೇಕು ಎಂಬುದಾಗಿ ನಾವು ಬಯಸ್ತಾ ಇದ್ದೇವೆ. ದೇಶಕ್ಕೆ ಒಂದು ಹೊಸ ರೂಪ, ನಾವು ಎಷ್ಟು ಧಾರ್ಮಿಕ ಕಲಹ, ಹಿಂಸೆ ಇದನ್ನೆಲ್ಲ ತೊರೆದು ನಾವೆಲ್ಲರೂ ಕೂಡ ವಿಶ್ವ ಮಾನವರು, ಈ ರಾಷ್ಟ್ರದ ಪ್ರಜೆಗಳಾಗಿ, ಈ ಭಾರತದ ಪ್ರಜೆಗಳು ವಿಶ್ವ ಮಾನವರಾಗಿ ನಾವೆಲ್ಲರೂ ಕೂಡ ಒಂದಾಗಿ ಬದುಕುವಂಥ ಒಂದು ಹೊಸ ಯುಗವನ್ನು ಪ್ರಾರಂಭಿಸಲಿಕ್ಕೆ ಈ ಮಾನವತಾ ಯಾತ್ರೆ ನಿಜವಾಗಿಯೂ ಕೂಡ ಸಹಾಯಕವಾಗ್ತದೆ ಎಂಬುದಾಗಿ ನಾವು ಭಾವಿಸ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ನಮ್ಮ ಹಿಂದೂ ಧರ್ಮ, ಅದರಲ್ಲಿಯೂ ಕೂಡ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಕರ್ನಾಟಕದ ಮಧ್ವ ಸಿದ್ಧಾಂತಕ್ಕೂ ನಮ್ಮ ಇಸ್ಲಾಂ ಒಂದು ಸಮಾಜಕ್ಕೂ ಇರುವಂಥ ಸುಮಧುರ ಬಾಂಧವ್ಯ, ಅದರ ಬಗ್ಗೆ ಒಂದೆರಡು ಘಟನೆ ತಿಳಿಸ್ತಾ ಇದ್ದೇವೆ. ನಾವು ಹಿಂದೆಯೂ ಕೂಡ ಕಾಸರಗೋಡಿನಲ್ಲಿ ಹೇಳಿದ್ದೆವು. ಮಧ್ವಾಚಾರ್ಯರು ಉತ್ತರ ಭಾರತದಲ್ಲಿ ಪ್ರವಾಸ ಮಾಡುವಾಗ ಒಂದು ಕಡೆ ಗಂಗಾ ನದಿ,
ಅದನ್ನು ದಾಟಬೇಕು. ಅಲ್ಲಿ ಆಗಲೇ ಮುಸ್ಲಿಂ ಸುಲ್ತಾನರ ಅಧಿಕಾರ ನಡೀತಾ ಇತ್ತು. ಅಲ್ಲೆಲ್ಲ ಶತ್ರುಗಳ ದಾಳಿ ಆಗಬಹುದೆಂಬುದಾಗಿ ನಾವೆಗಳಿಗೆ ನಿರ್ಬಂಧ, ನಾವೆಗಳನ್ನು ಯಾರೂ ನಡೆಸಬಾರದು ಅಂತ ನಿರ್ಬಂಧವಿತ್ತು. ಯಾಕೆ? ಶತ್ರುಗಳ ಭಯದಿಂದ. ಆಗ ಮಧ್ವಾಚಾರ್ಯರು ಆ ಗಂಗಾ ನದಿಗೆ ಹಾರಿದರು. ಅವರ ಶಿಷ್ಯರು ಒಬ್ಬರ ಹಿಂದೆ ಒಬ್ಬರು ಅವರ ಕಾಲನ್ನು ಹಿಡಿದು 100 ಮಂದಿ ಶಿಷ್ಯರು ಅವರ ಹಿಂದೆ ಎಲ್ಲರನ್ನು ಕೂಡ ಎಳೆದುಕೊಂಡು ಮಧ್ವಾಚಾರ್ಯರು ಗಂಗಾ ನದಿಯನ್ನು ದಾಟುವಾಗ ಅಲ್ಲಿಯ ಮುಸ್ಲಿಂ ಸುಲ್ತಾನ್ ಆ ಉತ್ತರ ಭಾರತದಲ್ಲಿ, ಆಗ ಅವರ ಸೈನಿಕರೆಲ್ಲ ಯಾರು ಶತ್ರುಗಳು ಆಗಮಿಸ್ತಾ ಇದ್ದಾರೆ ಎಂಬುದಾಗಿ ಅವರ ಮೇಲೆ ಆಕ್ರಮಿಸಲು ಸಾವಿರಾರು ಮುಸ್ಲಿಂ ಸೈನಿಕರು ಬಂದಾಗ ಮಧ್ವಾಚಾರ್ಯರು, ನಾವೇನು ಆಕ್ರಮಿಸಲಿಕ್ಕೆ ಬಂದವರಲ್ಲ, ನಾವು ನಿಮ್ಮ ಶತ್ರುಗಳಲ್ಲ, ನಾವು ಬಂದಿದ್ದೇವೆ ಎಂಬುದಾಗಿ ಒಳ್ಳೆಯ ಮಾತಿನಿಂದ ಹೇಳಿದರು. ಎಲ್ಲರೂ ಕೂಡ ಆಕ್ರಮಣ ನಿಲ್ಲಿಸಿದರು. ಅಷ್ಟು ಮಂದಿ ಮುಸ್ಲಿಂ ಸೈನಿಕರು ಕೂಡ ಆಕ್ರಮಿಸಲು ಬಂದವರು ಸ್ತಬ್ಧರಾದರು. ಆಗ ಸುಲ್ತಾನ ನೋಡಿದ ದೂರದಲ್ಲಿ ಬಂದು ಅವರನ್ನು ಜೊತೆಗೆ ಮಾತಾಡಿದಾಗ ಮಧ್ವಾಚಾರ್ಯರು, ತಾವೆಲ್ಲಿಗೆ ಹೋಗ್ತಾ ಇದ್ದೀರಿ? ಯಾರು? ಒಬ್ಬನೇ ದೇವರು, ನಿಮ್ಮ ದೇವರು ಯಾರು? ಅವರೇ ನಮ್ಮ ದೇವರು. ನಿಮ್ಮ ದೇವರು ಬೇರೆ ಅಲ್ಲ, ನಮ್ಮ ದೇವರು ಬೇರೆ ಅಲ್ಲ. ಆ ದೇವರ ಅಣತಿಯಂತೆ ನಾವು ಸಾಗ್ತಾ ಇದ್ದೇವೆ ಎಂಬುದಾಗಿ ತಮ್ಮ ಏಕದೇವತೆಯ ಸಂದೇಶವನ್ನು ಬಹಳ ಗಂಭೀರವಾದ ಶೈಲಿಯಲ್ಲಿ ಹೇಳಿದಾಗ ಆ ಮುಸ್ಲಿಂ ಸುಲ್ತಾನ್ ಆನಂದ ಭರಿತರಾಗಿ ಸ್ವಾಗತಿಸಿ ತನ್ನ ರಾಜ್ಯದ ಅರ್ಧ ಭಾಗವನ್ನೇ ಮಧ್ವಾಚಾರ್ಯರಿಗೆ ನೀಡಿದ ಎಂಬುದು 800 ವರ್ಷಗಳ ಹಿಂದಿನ ಕಥೆ. ಅದನ್ನು ಸ್ವೀಕಾರ ಮಾಡಲಿಲ್ಲ. ಆ ರೀತಿ ಆ ಮುಸ್ಲಿಂ ಸುಲ್ತಾನರಿಗೂ ಮಧ್ವಾಚಾರ್ಯರಿಗೂ ನಡೆದ ಸಂದೇಶ, ಆ ಘರ್ಷಣೆ ಹೋಗಿ ಎಂಥ ಪ್ರೀತಿ ಸಾಮರಸ್ಯದಿಂದ ಅದು ಮುಕ್ತಾಯವಾಗಿ ಬಹಳ ಆನಂದದಿಂದ ಮಧ್ವಾಚಾರ್ಯರನ್ನು ಮುಂದೆ ಕಳಿಸಿಕೊಟ್ಟ ಮುಸ್ಲಿಂ ಸುಲ್ತಾನರು ಎಂಬಂಥ